ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಹಿಮಾಚಲ ಪ್ರದೇಶದ ರಾಜ್ಯ ಪ್ರಾಣಿ ಯಾವುದು? ಆಪ್ಷನ್ ಎ ಹಿಮಕರಡಿ, ಆಪ್ಷನ್ ಬಿ ಹಿಮಚಿರತೆ, ಆಪ್ಷನ್ ಸಿ ಪೆಂಗ್ವಿನ್, ಆಪ್ಷನ್ ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಚಿರತೆ, ಹಿಮಾಚಲ ಪ್ರದೇಶದ ರಾಜ್ಯ ಪ್ರಾಣಿ. ಎರಡನೆಯ ಪ್ರಶ್ನೆ, ಕಾಂಗಾರುಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಂಗಾರುಗಳು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. ಮೂರನೆಯ ಪ್ರಶ್ನೆ, ವಿಶ್ವದ ಅತ್ಯಂತ ಸಾಕ್ಷರತಾ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಥಾಯ್ಲೆಂಡ್, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ಐಸ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಐಸ್ಲ್ಯಾಂಡ್ ವಿಶ್ವದ ಅತ್ಯಂತ ಸಾಕ್ಷರತೆ ದೇಶ. ನಾಲ್ಕನೆಯ ಪ್ರಶ್ನೆ, ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಸಂಧಿವಾತ, ಆಪ್ಷನ್ ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಕುಂಬಳಕಾಯಿ ಬೀಜ ತಿನ್ನುವುದರಿಂದ ಕ್ಯಾನ್ಸರ್, ಮಧುಮೇಹ, ಸಂಧಿವಾತ ಮತ್ತು ಪಾರ್ಶ್ವವಾಯು ಕಡಿಮೆಯಾಗುತ್ತದೆ. ಐದನೆಯ ಪ್ರಶ್ನೆ, ಮೈಕ್ರೋಮ್ಯಾಕ್ಸ್ ಮೊಬೈಲ್ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಆರನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದು ತಿಂದರೆ ಮಧುಮೇಹ ಹೆಚ್ಚುತ್ತದೆ? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಕೂಲ್ ಡ್ರಿಂಕ್ಸ್, ಆಪ್ಷನ್ ಡಿ ಓಟ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ ಮತ್ತು ಆಪ್ಷನ್ ಸಿ ಕೂಲ್ ಡ್ರಿಂಕ್ಸ್ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಮಧುಮೇಹ ಹೆಚ್ಚುತ್ತದೆ. ಏಳನೆಯ ಪ್ರಶ್ನೆ, ಗಂಟಲು ನೋವು ಇರುವವರು ಯಾವ ಹಣ್ಣು ತಿನ್ನಬಾರದು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ನಿಂಬೆಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆಹಣ್ಣು ಗಂಟಲು ನೋವು ಇರುವವರು ತಿನ್ನಬಾರದು. ಎಂಟನೇ ಪ್ರಶ್ನೆ, ಐಪಿಎಲ್ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ಎ 2011, ಆಪ್ಷನ್ ಬಿ 2009, ಆಪ್ಷನ್ ಸಿ 2008, ಆಪ್ಷನ್ ಡಿ 2007. ಸರಿಯಾದ ಉತ್ತರ ಆಪ್ಷನ್ ಸಿ 2008ರಲ್ಲಿ ಪ್ರಾರಂಭವಾಯಿತು. ಒಂಬತ್ತನೆಯ ಪ್ರಶ್ನೆ, ಯಾವುದನ್ನು ದಾನ ಮಾಡಿದರೆ ಕಾಳಸರ್ಪ ದೋಷ ಪರಿಹಾರವಾಗುತ್ತದೆ? ಆಪ್ಷನ್ ಎ ಅಕ್ಕಿ ಕಾಳು, ಆಪ್ಷನ್ ಬಿ ಕಪ್ಪು ಎಳ್ಳು, ಆಪ್ಷನ್ ಸಿ ವಸ್ತ್ರಗಳು, ಆಪ್ಷನ್ ಡಿ ಚಿನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಎಳ್ಳು ದಾನ ಮಾಡಿದರೆ ಕಾಳಸರ್ಪ ದೋಷ ಪರಿಹಾರವಾಗುತ್ತದೆ. ಹತ್ತನೆಯ ಪ್ರಶ್ನೆ, ಡ್ರೈ ಫ್ರೂಟ್ಸ್ ಅನ್ನು ಯಾವ ಸಮಯದಲ್ಲಿ ನಾವು ತಿನ್ನಬೇಕು? ಆಪ್ಷನ್ ಎ ಬೆಳಿಗ್ಗೆ, ಆಪ್ಷನ್ ಬಿ ಮಧ್ಯಾಹ್ನ, ಆಪ್ಷನ್ ಸಿ ರಾತ್ರಿ, ಆಪ್ಷನ್ ಡಿ ಸಾಯಂಕಾಲ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಿಗ್ಗೆ ಡ್ರೈ ಫ್ರೂಟ್ಸ್ ಅನ್ನು ತಿನ್ನಬೇಕು. 11ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ನೀರಿನ ಕೊರತೆಯನ್ನು ಸೂಚಿಸುವ ಲಕ್ಷಣಗಳು ಯಾವುದು? ಆಪ್ಷನ್ ಎ ತಲೆತಿರುಗುವಿಕೆ, ಆಪ್ಷನ್ ಬಿ ಗಾಢ ಮೂತ್ರದ ಬಣ್ಣ, ಆಪ್ಷನ್ ಸಿ ಆಯಾಸ, ಆಪ್ಷನ್ ಡಿ ಒಣಬಾಯಿ.
ಸರಿಯಾದ ಉತ್ತರ ಮೇಲಿನ ಎಲ್ಲಾ ಆಪ್ಷನ್ಸ್ಗಳು ನೀರಿನ ಕೊರತೆಯನ್ನು ಸೂಚಿಸುವ ಲಕ್ಷಣಗಳು: ತಲೆತಿರುಗುವಿಕೆ, ಗಾಢ ಮೂತ್ರದ ಬಣ್ಣ, ಆಯಾಸ ಮತ್ತು ಒಣಬಾಯಿ. 12ನೇ ಪ್ರಶ್ನೆ, ಮಂಡಿ ಸವೆತ ಅಥವಾ ಮೂಳೆ ಸಮಸ್ಯೆಗೆ ರಾಮಬಾಣವಾಗಿ ಯಾವುದು ಕೆಲಸ ಮಾಡುತ್ತದೆ? ಆಪ್ಷನ್ ಎ ಕೆಸುವಿನ ಗೆಡ್ಡೆ, ಆಪ್ಷನ್ ಬಿ ಆಲೂಗೆಡ್ಡೆ, ಆಪ್ಷನ್ ಸಿ ಮೂಲಂಗಿ, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಎ ಕೆಸುವಿನ ಗೆಡ್ಡೆ. 13ನೇ ಪ್ರಶ್ನೆ, ತಲೆತಿರುಗುವಿಕೆಯನ್ನು ಕಡಿಮೆ ಮಾಡಲು ಏನನ್ನು ಕುಡಿಯಬೇಕು? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಚಹಾ, ಆಪ್ಷನ್ ಸಿ ಕೂಲ್ ಡ್ರಿಂಕ್ಸ್, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ ಹಾಲು. 14ನೇ ಪ್ರಶ್ನೆ, ಚರ್ಮದ ಕಲೆಗಳನ್ನು ಕಡಿಮೆ ಮಾಡಲು ನಾವು ಏನನ್ನು ಕುಡಿಯಬೇಕು? ಆಪ್ಷನ್ ಎ ಗ್ರೀನ್ ಟೀ, ಆಪ್ಷನ್ ಬಿ ಅರಶಿನ ಹಾಲು, ಆಪ್ಷನ್ ಸಿ ಬಿಸಿ ನೀರು, ಆಪ್ಷನ್ ಡಿ ಆಲ್ಕೋಹಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಗ್ರೀನ್ ಟೀ ಮತ್ತು ಆಪ್ಷನ್ ಬಿ ಅರಶಿನದ ಹಾಲು ಕುಡಿಯಬೇಕು. 15ನೇ ಪ್ರಶ್ನೆ, ದೇಹ ಬೆವರಲು ಮುಖ್ಯ ಕಾರಣವೇನು? ಆಪ್ಷನ್ ಎ ರಕ್ತಹೀನತೆ, ಆಪ್ಷನ್ ಬಿ ನಿರ್ಜಲೀಕರಣ, ಆಪ್ಷನ್ ಸಿ ಉಪ್ಪಿನಾಂಶ, ಆಪ್ಷನ್ ಡಿ ಕ್ಯಾಲ್ಸಿಯಂ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪಿನಾಂಶ. 16ನೇ ಪ್ರಶ್ನೆ, ಮಾನವನ ಮೆದುಳಿನಲ್ಲಿ ಎಷ್ಟು ನೀರಿರುತ್ತದೆ? ಆಪ್ಷನ್ ಎ 40ರಿಂದ 48%, ಆಪ್ಷನ್ ಬಿ 73ರಿಂದ 80%, ಆಪ್ಷನ್ ಸಿ 25%, ಆಪ್ಷನ್ ಡಿ 62%. ಸರಿಯಾದ ಉತ್ತರ ಆಪ್ಷನ್ ಬಿ 73ರಿಂದ 80% ನೀರಿರುತ್ತದೆ. 17ನೇ ಪ್ರಶ್ನೆ, ಪುರಾಣದ ಪ್ರಕಾರ ಅಸುರರ ಗುರು ಯಾರು? ಆಪ್ಷನ್ ಎ ಶುಕ್ರಾಚಾರ್ಯ, ಆಪ್ಷನ್ ಬಿ ಕೇತು, ಆಪ್ಷನ್ ಸಿ ವಿಶ್ವಾಮಿತ್ರ, ಆಪ್ಷನ್ ಡಿ ರಾಹು. ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರಾಚಾರ್ಯ ಅಸುರರ ಗುರು. 18ನೇ ಪ್ರಶ್ನೆ, ಹಿಮೋಗ್ಲೋಬಿನ್ ತಯಾರಿಕೆಗೆ ಯಾವುದು ಬೇಕಾಗುತ್ತದೆ? ಆಪ್ಷನ್ ಎ ಕಬ್ಬಿನಾಂಶ, ಆಪ್ಷನ್ ಬಿ ಫೋಲೇಟ್, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ಪ್ರೋಟೀನ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಹಿಮೋಗ್ಲೋಬಿನ್ ತಯಾರಿಕೆಗೆ ಕಬ್ಬಿನಾಂಶ, ಫೋಲೇಟ್, ವಿಟಮಿನ್ ಸಿ ಮತ್ತು ಪ್ರೋಟೀನ್ ಬೇಕಾಗುತ್ತದೆ. 19ನೇ ಪ್ರಶ್ನೆ, ಮನುಷ್ಯ ಸಾವಿನ ಮುಂಚೆ ಕಳೆದುಕೊಳ್ಳುವ ಮೊದಲ ವಿಷಯ ಯಾವುದು? ಆಪ್ಷನ್ ಎ ಹಸಿವು, ಆಪ್ಷನ್ ಬಿ ನಿದ್ರೆ, ಆಪ್ಷನ್ ಸಿ ನೆನಪಿನ ಶಕ್ತಿ, ಆಪ್ಷನ್ ಡಿ ದೃಷ್ಟಿ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿವು. 20ನೇ ಪ್ರಶ್ನೆ, ಇಲಿಗಳ ದೇವಸ್ಥಾನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನದಲ್ಲಿ ಇಲಿಗಳ ದೇವಸ್ಥಾನ ಕಂಡುಬರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.